6ನೇ ಸ್ಥಳ ಮಾಜರ್ನಲ್ಲಿ ಆ ಸ್ಥಳದಲ್ಲಿ ತಲೆಬುರುಡೆ ಸಿಕ್ಕದ ಕೂಡಲೇ ಆ ತಲೆ ಒಡೆದ ತಲೆಬುರುಡೆ ಇರಬೇಕು ಅನ್ನುವಂಥದ್ದು ಅಕ್ಷಮ್ಯ. ತನಿಖಾಧಿಕಾರಿಗಳು ತನಿಖೆ ಮಾಡ್ತಿದ್ದ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮಧ್ಯಪ್ರವೇಶ ಮಾಡುವ ಅಧಿಕಾರವಿಲ್ಲದೇ ಇರುವಾಗ ಇನ್ನು ಸಾಮಾನ್ಯನಾಗಿ ನಮ್ಮ ಮಧ್ಯಪ್ರವೇಶ ಒಳ್ಳೆಯ ಲಕ್ಷಣ ಅಲ್ಲ. ಸಂತೋಷ್ ರಾವೇ ಅಪರಾಧಿ ಅಂತ ಇತ್ತೀಚಿನ ಟಿವಿ ಮಾಧ್ಯಮದಲ್ಲಿಯೂ ಕೂಡ ಇಂಟರ್ವ್ಯೂ ನಡೀತಿದೆ ಅಂತ ಅಂದಾಗ ಗೌರವಾನ್ವಿತ ನ್ಯಾಯಾಧೀಶರೇ ಗೌರವಯುತವಾಗಿ ಬಿಡುಗಡೆಗೊಳಿಸಿದ ವ್ಯಕ್ತಿಯ ಬಗ್ಗೆ ಮತ್ತೆ ಅವಮಾನಿಸ್ತಿರೋದು ಮಾನವೀಯತೆಯಲ್ಲ, ಮಮಕಾರವೂ ಅಲ್ಲ, ಇಲ್ಲೇನೋ ಕ್ರೂರತೆ ಇದೆ ಅಂತ ಹೇಳಿ. ಹಾಗೆ ಈ ಮೂಳೆ ಸಿಕ್ಕ ಕೂಡಲೇ ರಾಜೀನಾಮೆ ಕೇಳ್ತಾ ಇರುವಂಥದ್ದು ಅಥವಾ ಪದ್ಮಭೂಷಣ ಪ್ರಶಸ್ತಿಯನ್ನು ಹಿಂತಿರುಗಿಸಿ ಅಂತ ಕೇಳ್ತಾ ಇರುವಂಥದ್ದು ಕೂಡ ಸಮರ್ಪಕವಾಗಿ ಸರಿಯಲ್ಲ. ಯಾರು ನಿರ್ದೋಷಿ ಎನ್ನುವಂತಹ ವಿಚಾರದಲ್ಲಿ, ಸಿಕ್ಕಿಸಲಾಗಿದೆ ಎನ್ನುವಂಥ ವಿಚಾರದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಒಬ್ಬ ಆರೋಪಿದಾರನೇ ಆಗಿರ್ಬೋದು ಅಥವಾ ಮತ್ತೊಬ್ಬನೇ ಆಗಿರ್ಬೋದು, ಆರೋಪ ಸಾಬೀತಾಗದೇನೆ ಅವನ ಮೇಲೆ ಬೆರಳನ್ನು ತೋರಿಸಿ ಈ ಕೂಡಲೇ ಎಲ್ಲನೂ ಕೊಟ್ಬಿಡ್ಬೇಕು, ಎಲ್ಲವನ್ನು ಬಿಟ್ಬಿಡ್ಬೇಕು ಅನ್ನುವಂಥದ್ದು ತಪ್ಪಾಗುತ್ತೆ. ಅದು ಸಮರ್ಪಕವಾಗಿ ಸರಿಯಲ್ಲ. ಅದೇ ರೀತಿಯಾಗಿ ಧರ್ಮಸ್ಥಳ ಏನಿದೆ, ನುಗ್ಗುತ್ತೀವಿ, ಇದು ಮಾಡ್ತೀವಿ ಅಂದರೆ ಇದೊಂದು ದಬ್ಬಾಳಿಕೆ, ದೌರ್ಜನ್ಯ. ದೇವ ಮಂದಿರದೊಳಗೆ ನುಗ್ಗುವುದನ್ನು ನಾನು ಸಹಿಸುವುದಿಲ್ಲ. ಇದು ಪಾಳೆಗಾರಿಕೆ ನೀತಿ ಅಲ್ಲ. ನಮಗೆ ಬೇಕಾಗಿರುವುದು ಅತಿ ಮುಖ್ಯವಾಗಿ ಗೌರವಾನ್ವಿತವಾದ ನ್ಯಾಯ, ಸತ್ತವರಿಗೆ ನ್ಯಾಯ, ಬದುಕು ಕಟ್ಟಿಕೊಳ್ಳುತ್ತಿರುವವರಿಗೆ ನ್ಯಾಯ. ಹಾಗಂತ ಹೇಳಿ ಅನೀತಿಯ ಮಾರ್ಗವನ್ನು ಅನುಸರಿಸಲಾರೆವು. ಸಂಸ್ಕೃತಿ ಅಲ್ಲದೆ ಇರುವಂಥ ಪದ ಬಳಕೆಯನ್ನು ನಾವು ಮಾಡಲಾರೆವು. ಇದು ನನ್ನೆಲ್ಲ ಹೋರಾಟಗಾರರ ಮಾನವೀಯ ತುಡಿತಕ್ಕೋಸ್ಕರ ಈ ಮಾತು. ಆ ದೊಡ್ಡ ವ್ಯಕ್ತಿ ರಾಜೀನಾಮೆ ಕೊಡುವುದು ಬಿಡುವುದು ಅವನ ನೈತಿಕತೆಗೆ ಸಂಬಂಧಪಟ್ಟದ್ದು ಆರೋಪ ಬಂದಾಗ. ಅದೇ ರೀತಿಯಾಗಿ ಕಳ್ಳನೊಬ್ಬ ಅಥವಾ ಚಿನ್ನಗಳ್ಳ ಅಥವಾ ಹೆಣದ ಮೇಲಿನ ವಸ್ತುಗಳನ್ನು ಕದಿಯುವಂಥದ್ದು ಅಥವಾ ತೆಗೆಯುವಂಥದ್ದು ಇಲ್ಲಿ ನೈತಿಕ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಕಳ್ಳನೊಬ್ಬ ಹೇಳುತ್ತಿರುವ ಮಾತು ದರೋಡೆಯನ್ನಕ್ಕಿಂತಲೂ ಕೊಲೆಯಾದದ್ದನ್ನು ನೋಡಿದ್ದೇನೆ, ಕೊಲೆಯಾದದ್ದನ್ನು ಒತ್ತು ತಂದು ಹೂತಿದ್ದೇನೆ ಅಂತ ಅನ್ನುವ ಅಪರಾಧ. ಅವನೇ ಒಂದು ರೀತಿಯಲ್ಲಿ ಜೀವಾವಧಿಗೆ ಒಳಗಾಗ್ತಿರ್ಬೇಕಾದ್ರೆ ಈ ಕದ್ದ ಮಾಲುಗಳನ್ನು ಇಟ್ಕೊಂಡು ಏನು ಮಾಡ್ತಾನೆ ಅರ್ಥ ಮಾಡ್ಕೊಳ್ಳೋಣ.